आपलं स्वागत. पाहूयात आजच्या ताज्या घडामोडी. आज स्पर्धेच्या युगात वावरताना प्रत्येकाला इंग्रजी भाषेचं ज्ञान आवश्यक आहे. मात्र प्रत्येकाने आपली मातृभाषा विसरून जाऊ नये. त्यासाठी आपण KLE शिक्षण संस्थेच्या माध्यमातून मातृभाषेतून शिक्षण देण्यासाठी अनेक ठिकाणी प्राथमिक शाळा उभारण्यात येणार, असे प्रतिपादन KLE शिक्षण संस्थेचे कार्याध्यक्ष राज्यसभेचे माजी सदस्य डॉक्टर प्रभाकर कोरे यांनी सांगितले. अंकली तालुका चिक्कोडी येथे शिवालयामध्ये KLE शिक्षण संस्था व हुबळी येथील देशपांडे सोशल फाउंडेशनच्या वतीने आयोजित केलेल्या 2023 व 24 सालात इयत्ता 10वी परीक्षेमध्ये जास्त अंक मिळवून यश प्राप्त केलेल्या विद्यार्थ्यांच्या सत्कार समारंभात ते बोलत होते. समारंभाच्या अध्यक्षांनी हुबळी येथील देशपांडे सोशल फाउंडेशनचे CEO PNA नाईक, विजय पुरोहित, चिक्कोडी शैक्षणिक जिल्ह्याचे DDPI मोहन कुमार हंचाटे, शारदा देवी कोरे, प्रौढशाळेचे उपप्राचार्य ज्योती तमगंडा उपस्थित होत्या. प्रारंभी उपस्थित यांचे स्वागत व कार्यक्रमाची रूपरेषा व प्रास्ताविक देशपांडे सोशल फाउंडेशनचे अधिकारी MH हरीश यांनी केला. समारंभाचे दीप प्रज्वलन उपस्थित मान्यवरांच्या हस्ते करण्यात आलं. यावेळी देशपांडे सोशल फाउंडेशनचे CEO PN नाईक, विजय पुरोहित, चिक्कोडी शैक्षणिक जिल्ह्याचे DDPI मोहन कुमार हंचाटे, देशपांडे सोशल फाउंडेशनच्या मार्गदर्शनाखाली यश संपादन केलेल्या अनेक विद्यार्थ्यांनी आपलं मनोगत व्यक्त केलं. या समारंभास चिदानंद कोरे, सहकारी साखर कारखान्याचा अध्यक्ष मल्लिकार्जुन कोरे, अंकली ग्रामपंचायत अध्यक्ष अजित उमराणी, ग्रामपंचायत सदस्य सुरेश पाटील, तुकाराम पाटील, विवेक कमते, बसवराज कोरे, विवेक नेष्टे, डॉक्टर RD गिजरे, अण्णासाहेब जकाते, नागेश मजुकर, BS अंबिक, कुमार कोरे व यांच्यासह इतर मान्यवर, KLE संस्थेचे शिक्षक वर्ग, देशपांडे सोशल फाउंडेशनचा अधिकारी वर्ग, विद्यार्थी, पालक उपस्थित होते. सूत्रसंचालन व आभार अक्षता चिंचणे यांनी मांडलं. SB न्यूजसाठी इंगळीहून राजू कोळी. ಸಾಧಾರಣ 90% ಹಳ್ಳಿಯಲ್ಲಿ ನಾವು ಮತ್ತು ಎಲ್ಲ ಸಾಲಿ ನಮಸ್ತಾಗ ನಾವು ಎಲ್ಲ ಕೇಳಬೇಕಾದ್ರೆ ಮಾಸ್ತರುಗಳಿಗೆಲ್ಲ ಅವ್ರ ಪಗಾರ ಪಗಾಡ್ತಿರ್ತಾರೆ. ನಮ್ಮ ಪಗಾರ ಹೆಚ್ಚು ಮಾಡಿ, ನಮ್ಮ ಪಗಾರ ಹೆಚ್ಚು ಮಾಡಿ. ನಾ ಹೇಳ್ತಿರ್ತೀನಿ, ವಿದ್ಯಾರ್ಥಿಗಳು ಎಷ್ಟು ಪ್ರೀತಿ ಹೋಗ್ತೀರಿ ಹಂಚ್ಕೊಡ್ಬೇಕಲ್ಲ, ನಮ್ಗೆ ಕೊಡ್ಬೇಕು. ಶಾಲೆಗಳು ಕಟ್ಟಿದ್ದು ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದೆವು. ನಿಪ್ಪಾಣಿ ಅಂತ ಊರೊಳಗೆ ಎಲ್ಲಿ ಮರಾಠಿ ಮನೆ ಇತ್ತು, ಇವತ್ತೆರಡು 17 ಸ್ಟ್ರೆಂತ್ ಇರಬೇಕು. ಹಾಂ, 1600-1700 ಸ್ಟ್ರೆಂತ್. ಹಂಪಿಯಲ್ಲಿ 2000 ಸ್ಟ್ರೆಂತ್. ಯದ್ರಾವಂತ ಊರಾಗ 1300-1400 ಸ್ಟ್ರೆಂತ್. ಯಾಕಂದ್ರೆ ಉತ್ತಮವಾದ ಶಿಕ್ಷಣ ಮಾತೃಭಾಷೆಯಲ್ಲಿ ಸಿಗಬೇಕು. ಮಾತೃಭಾಷೆಯಲ್ಲಿ ಯಾರು ಶಿಕ್ಷಣ ನಾವು 2022-23 CBSE ಸ್ಕೂಲ್ ಅದಾವ, ಎಲ್ಲ ಕಡೆ ನಡೆಸ್ತೇವೆ. ಇಲ್ಲಿ CBSE ನಡೆಸ್ತೇವೆ. ಆದ್ರೆ ಮಾತೃಭಾಷೆಯಲ್ಲಿ ಏನು ಶಿಕ್ಷಣ ಕೊಡ್ತದೆ ಅದು ಇಂಗ್ಲೀಷ್ ಕಲಿತ ಇಂಗ್ಲೀಷ್ ಮಾತಾಡೋದು ಓದೋದು ಬರೀಬೋದು CBSE ಸ್ಕೂಲ್ನಾಗ. ಬಟ್ ಈ ಹುಡುಗಿಯರು ನೋಡಿದ್ರೆ ಕೆಲವೊಂದು ಮಾತೃಭಾಷೆಯಲ್ಲಿ ಕಲಿತು ಎಷ್ಟು ಉತ್ತಮವಾಗಿ ರಿಸಲ್ಟ್ ಕೊಟ್ಟಿದ್ರೆ, ಉತ್ತಮವಾಗಿ ಇಂಗ್ಲೀಷ್ ಮಾತಾಡ್ತಾರೋ. ಅದ್ರ ಜೊತೆಗೆ ಧೈರ್ಯ. ನಾವು ವಿದ್ಯಾರ್ಥಿಗಳಿಗೆ ಧೈರ್ಯ ಬರ್ತದೆ. ನಾಳೆ ಇಂಟರ್ವ್ಯೂ ಇರ್ತದೆ, ಯಾವುದೋ ಒಂದು ನೌಕರಿ ಇಂಟರ್ವ್ಯೂ ಆದರೆ ಇಂಟರ್ವ್ಯೂ ಫೇಸ್ ಮಾಡೋ ಧೈರ್ಯ ಬೇಕಲ್ಲ. ಹಳ್ಳಿ ವಿದ್ಯಾರ್ಥಿಗಳು ನಾವು ಎಲ್ಲಿ ಫೇಲ್ ಆಗ್ತೇವೆ, ನಾವು ದೊಡ್ಡರಿಲ್ಲ, ನಾವು ಪಟ್ಟಣಕ್ಕಿಂತ ಹುಷಾರದೇವೆ. ಅವ್ರಿಗಿಂತ ಚಲೋ ನಾವು ಮ್ಯಾಥಮೆಟಿಕ್ಸ್ ನಮಗೆ ಜ್ಞಾನ ಅದ, ಅವ್ರಿಗಿಂತ ಚಲೋ ನಾವು ಬೇಗ ಕಲಿತೇವೆ. ಆದರೆ ನಮ್ಗೆ ಅಪಾರ್ಚುನಿಟಿ ಸಿಗ್ತದೆ. ಅದು ನೀವು ಇಂಟರ್ವ್ಯೂ ಹೋಗ್ತೀರಿ, ಇಂಟರ್ವ್ಯೂ ಒಳಗೆ ನಿಮ್ಗೆ ಎಲ್ಲ ಬರ್ತಿರ್ತೇವೆ, ಆದರೆ ನಿಮ್ಗೆ ಮಾತಾಡಲಿಕ್ಕೆ ಎಕ್ಸ್ಪ್ರೆಷನ್ ಬರಂಗಿಲ್ಲ. ಇಂಟರ್ವ್ಯೂ ತಗೊಳ್ಳೋರಿಗೆ ನೀವು ಜೊತೆಗೆ ಮಾತಾಡ್ಬೇಕಲ್ಲ, ಆ ಮಾತಾಡಿದ ಪಲ್ಯ ನಮ್ಗೆ ಇರೋದಿಲ್ಲ ಹಳ್ಳಿ ವಿದ್ಯಾರ್ಥಿಗಳಿಗೆ. ಅದು ನೀವು ದೇಶಪಾಂಡೆ ಕಲಿಸ್ತಾ ಇದ್ದಾರೆ. ಇವತ್ತು 10ನೇ ಅಂತ ಒಂದು ಸಣ್ಣೂರಲ್ಲಿ ವರ್ಷ ಇಲ್ಲ 20-30 ಹುಡುಗರು ವಿದ್ಯಾರ್ಥಿನಿಯರು ನೌಕರಿ ಸಿಗ್ತಾ ಇಲ್ಲ. ಚಲೋ ಕಂಪ್ನಿ ಒಳಗೆ ಅವ್ರ ಬೇರೆ ಅಂದರೆ ಇಂಜಿನಿಯರ್ ಅಲ್ಲ, BA ಅದಾವ, BCom ಅದಾವ, BSc ಅದಾವ, ಉತ್ತಮವಾದ ಜಾಬ್ ಸಿಗ್ತಾವೆ, ಚಲೋ ಸ್ಯಾಲರಿ ಸಿಗ್ತಾವೆ. ಕಾರಣ ಏನಂದ್ರೆ ದೇಶಪಾಂಡೆ ಫೌಂಡೇಶನ್ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಹಿಂಗೆ ಹೆಂಗೆ ಮಾತಾಡೋದು, ಹೆಂಗೆ ಇಂಟರ್ವ್ಯೂ ಫೇಸ್ ಮಾಡೋದು, ಹೆಂಗೆ ಇಂಗ್ಲೀಷ್ ಮಾತಾಡೋದು. ಅದರಿಂದ ಇವತ್ತು ವಿದ್ಯಾರ್ಥಿಗಳು, ಹಳ್ಳಿ ವಿದ್ಯಾರ್ಥಿಗಳಿಗೆ ಎಲ್ಲ ದೃಷ್ಟಿಯಿಂದ ಅದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ದೇಶಪಾಂಡೆ 2020 KLE ಸೊಸೈಟಿ ಅವರು 26 ಕನ್ನಡ ಶಾಲೆಗಳನ್ನು ನಡೆಸ್ತೀವಿ ಬೇರೆ ಬೇರೆ ಸ್ಥಳದಲ್ಲಿ.
ನಿಪ್ಪಾಣಿ, ಚಿಕ್ಕೋಡಿ, ಅಂಕ್ಲಿ, ಅಥಣಿ, ಸುಮಾರು ಜಾಗ 26 ಸ್ಥಳದಲ್ಲಿ ಸಣ್ಣ 7,000 ಕನ್ನಡ ವಿದ್ಯಾರ್ಥಿ 7,000 ಮೇಲೆ ಕನ್ನಡ ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಈ ದೇಶಪಾಂಡೆ ಫೌಂಡೇಶನ್ ಬರೀ 2,739 ವಿದ್ಯಾರ್ಥಿ ನಮ್ಮ ಈ ಕಾರ್ಯಕ್ರಮ ನಮ್ಮ ಕೆಎಲ್ಇ ಸಂಸ್ಥೆ ಒಳಗ 25 ಶಾಲೆಗಳಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಮ್ಮ ಕೆಎಲ್ಇ ಸಂಸ್ಥೆಯ ಘನ ಕಾರ್ಯಾಧ್ಯಕ್ಷರು ಸದಾ ಕಾಲ ಕ್ರಿಯಾತ್ಮಕ ಮನೋಭಾವನೆಯನ್ನು ಹೊಸತನವನ್ನು ನಮ್ಮ ಕೆಎಲ್ಇ ಸಂಸ್ಥೆಯ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಅಳವಡಿಸಿಕೊಳ್ಳುತ್ತಾ ಬಂದಿದ್ದು, ಅದು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತದೆ. ಏಕೆಂದರೆ ಆಧುನಿಕ ಕಾಲದಲ್ಲಿ ಆಂಗ್ಲ ಭಾಷೆ ಅನ್ನೋದು ವಿದ್ಯಾರ್ಥಿಗಳಿಗೆ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂದು ಮನಗೊಂಡು ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಇದು ಕೂಡ ಉಪಯುಕ್ತ ಆಗ್ತೈತಿ ಅನ್ನೋದನ್ನ ಮೊದಲಿಗೆ ನಮ್ಮ ಎಲ್ಲಾ ಅಂಗಸಂಸ್ಥೆಗಳ ಮುಖ್ಯಸ್ಥರನ್ನು ಕರೆಸಿ ಅದಕ್ಕೊಂದು ಡೆಮೋ ಕೊಟ್ಟು ಅದು ಸರಿ ಐತಿ ಅನ್ನೋದನ್ನ ಎಲ್ಲಾ ಅಭಿಪ್ರಾಯಗಳನ್ನು ಮನಗಂಡು ಎಲ್ಲಾ ಶಾಲೆಗಳಲ್ಲಿ ಈ ಶಿಕ್ಷಣದ ತರಬೇತಿಗೆ ಬರುವಂತಹ ಖರ್ಚನ್ನು ತಾವು ಕೂಡ ಮುಂದೆ ಬಂದು ಆ ಖರ್ಚನ್ನು ನಾವೇ ಕೊಡ್ತೀವಿ ಅಂತ ಹೇಳಿ ನಮ್ಮ ಘನ ಕಾರ್ಯಾಧ್ಯಕ್ಷರು ಮುಂದೆ ಬಂದು ಕೇವಲ ಇದಕ್ಕೆ ವಾರ್ಷಿಕವಾಗಿ 1 ವರ್ಷಕ್ಕೆ 500 ರೂಪಾಯಿ ಫೀಯನ್ನು ಮಾತ್ರ ಅವರ ಚಟುವಟಿಕೆಗೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಮಾತ್ರ ಆ ಖರ್ಚನ್ನು ಇಟ್ಕೊಂಡು ಇನ್ನುಳಿದಂತಹ ಹಣವನ್ನು ನಮ್ಮ ಸಂಸ್ಥೆಯವರು ಭರಿಸುತ್ತಾ ಬಂದಿದ್ದಾರೆ. ಅವರ ಮುಖ್ಯ ಉದ್ದೇಶ ಯಾವುದೇ कारणಕ್ಕೂ ನಮ್ಮ ಹಳೆಯ विद्यार्थीಗಳು ಏನು ಮಾಡಬಹುದು राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.